ವಕ್ಫ್ ಸಮಿತಿ ವಿಚಾರದಲ್ಲಿ ಕಾನೂನಿಗೆ ಕೆಲ ತಿದ್ದುಪಡಿ ತರುವುದಕ್ಕೆ ಲೋಕಸಭಾ ಅಧಿವೇಶನದಲ್ಲಿ ಮಂಡನೆಯಾಗಿದೆ. ನ್ಯಾಯಾಲಯಕ್ಕೂ ಪ್ರಶ್ನೆ ಮಾಡುವ ಅವಕಾಶ ನೀಡಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಕಾನೂನುಬದ್ಧವಾದ ಬಿಲ್ ಮಂಡನೆಯಾಗಿದೆ. ಜಾರಿಗೆ ಬಂದ ಮೇಲೆ ಎಲ್ರಿಗೂ ನ್ಯಾಯ ಸಿಗುವಂತ ಕೆಲಸವಾಗುತ್ತೆ ಅಂತ ಹೇಳಿದರು. ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ನಂತರ ರಚನೆಯಾದಂತ ನೆಹರು ಅವರ ಕಾಲದಿಂದ ಸನ್ಮಾನ್ಯ ಶ್ರೀಯುತ ನರಸಿಂಹರಾವ್ ಅವರು ಇದ್ದಾಗ ಈ ವಕ್ಫ್ ಸಮಿತಿಯನ್ನ ಏನು ರಚನೆ ಮಾಡಿ ವಕ್ಫ್ ಸಮಿತಿಯಲ್ಲಿ ಅದರ ಒಂದು ಚೌಕಟ್ಟಲ್ಲಿ ಬರುವಂತ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡುವಂತ ಒಂದು ಅವಕಾಶ ಕಾನೂನಲ್ಲಿ ಇಲ್ಲ. ಆ ರೀತಿಯಂತ ಒಂದು ಸಂಪೂರ್ಣವಾದಂತ ಒಂದು ಆರ್ಗನೈಸೇಷನ್ಗೆ ಒಂದು ಸಂವಿಧಾನಬದ್ಧವಾದಂತ ಒಂದು ಅವಕಾಶವನ್ನ ಈ ಕಾಂಗ್ರೆಸ್ ಸರ್ಕಾರ ಆಡಳಿತಾವಧಿಯಲ್ಲಿ ಕೊಟ್ಟಿದ್ರು. ಅದನ್ನು ಮರುಪರಿಶೀಲನೆ ಮಾಡಲಿಕ್ಕೆ, ಕೆಲವು ತಿದ್ದುಪಡಿಯನ್ನು ತರಲಿಕ್ಕೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆ ಒಂದು ವಕ್ಫ್ಗೆ ಸಂಬಂಧಪಟ್ಟಂತ ಎಲ್ಲ ಆಡಳಿತವನ್ನ ತರಬೇಕು. ಅದ್ರಲ್ಲಿ ಈಗಿರುವಂತಹ ವ್ಯವಸ್ಥೆ ಇರುತ್ತೆ, ಅದ್ರಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು. ಒಂದು ಸಂವಿಧಾನಬದ್ಧವಾದಂತ ಒಂದು ಪ್ರಶ್ನೆ ಮಾಡಕ್ಕೆ ಒಂದು ನ್ಯಾಯಾಲಯಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟು ನಿನ್ನೆ ಒಂದು ತಿದ್ದುಪಡಿಯನ್ನ ಮಂಡನೆಯನ್ನ ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ಮಾಡಿದ್ದಾರೆ. ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಇಡುವಂತ ಪ್ರಯತ್ನ ಆಗಿದೆ. ಬರುವಂತ 100 ಸ್ಪಷ್ಟವಾಗಿದೆ. ಇವತ್ತು ವಕ್ಫ್ ಆಸ್ತಿ ಸುಮಾರು 1.5 ಲಕ್ಷ ಎಕರೆಯಿಂದ ಹಿಡಿದು ಇವತ್ತು 9 ಲಕ್ಷ ಎಕರೆವರೆಗೂ ಕೂಡ ಹೆಚ್ಚಾಗಿದೆ. ಸುಮಾರು 8.5 ಲಕ್ಷ ಪ್ರಾಪರ್ಟಿಗಳು ಇಡೀ ದೇಶದಲ್ಲಿದೆ. ಯಾವುದೋ ಕೇವಲ ಶ್ರೀಮಂತ ಜನಾಂಗದ ಒಂದು ಚೌಕಟ್ಟಲ್ಲಿ ಇದು ಎಲ್ಲದೂ ಕೂಡ ಇದೆ. ಇದನ್ನ ವಕ್ಫ್ ಅಲ್ಲಿ ಬರುವಂತ ನಮ್ಮ ಅಲ್ಪಸಂಖ್ಯಾತ ಬಡವರು ಕೂಡ ಅದು ಸಿಗಬೇಕು. ಮತ್ತೆ ಅಲ್ಪಸಂಖ್ಯಾತ ಕೂಡ 100 ಉಪ ಪಂಗಡಗಳಿದೆ. ಎಲ್ಲ ಪಂಗಡಗಳು ಕೂಡ ನ್ಯಾಯಯುತವಾದಂತ ಸಿಗಬೇಕು ಅಂತ ಹೇಳಿ ಕಾನೂನುಬದ್ಧವಾದಂತ ಒಂದು ಬಿಲ್ ಅನ್ನ ನಿನ್ನೆ ಅಧಿಕೃತವಾಗಿ ಮಂಡನೆ ಮಾಡಿದ್ದಾರೆ. ವಿಶ್ವಾಸ ಇದೆ ಅದು ಜಾರಿಗೆ ಬಂದಾದ್ಮೇಲೆ ಒಂದು ನಿಜವಾದ ಒಂದು ಜಾತ್ಯತೀತವಾದಂತ ಒಂದು ಚೌಕಟ್ಟಿನಲ್ಲಿ ಎಲ್ಲ ಬಡವರು ಕೂಡ ನ್ಯಾಯ ಸಿಗುವಂತ ಕೆಲಸ ಇದ್ರ ಮುಖಾಂತರ